ಸ್ನೇಹಿತರೆ, ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಇದ್ದು ಆರಾಮಾಗಿ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಬಹುದಾದಂಥ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನಾಂಶವನ್ನು ಕರಗಿಸ್ಕೊಳ್ಬಹುದಾದಂಥ ಒಂದು ವಿಧಾನವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾದ ವಿಧಾನ, ತುಂಬಾ ಸರಳವಾದ ರೀತಿಯಲ್ಲಿ ಇದನ್ನು ತಯಾರಿಸ್ಕೊಳ್ಳುವಂಥದ್ದು. ಆದರೆ ಇದರಿಂದ ಸಿಗುವ ಒಂದು ಪ್ರಯೋಜನ, ಇದರಿಂದ ಸಿಗುವ ಒಂದು ರಿಸಲ್ಟ್ ಅನ್ನೋದು ಕೇವಲ ಎರಡೇ ಎರಡು ಸಲದಲ್ಲಿ, ಎರಡೇ ಎರಡು ಬಾರಿ ಇದನ್ನು ಬಳಸೋದ್ರಿಂದ ನಿಮಗೆ ಇದರ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದ ಯಾವುದೇ ಭಾಗದಲ್ಲಿರುವಂತಹ ಕೆಟ್ಟ ಕೊಬ್ಬಿನಾಂಶವನ್ನು ಕರಗಿಸೋದಕ್ಕೆ ಕೇವಲ ಈ ಎರಡೇ ಪದಾರ್ಥಗಳು, ನಾವು ನಮ್ಮ ದಿನನಿತ್ಯ ನಮ್ಮ ಮನೆಯಲ್ಲೇ ಬಳಸುವಂಥ ಪದಾರ್ಥಗಳು, ನಮ್ಮ ಆರೋಗ್ಯಕ್ಕೆ ಹಾಗೆ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಸಹಕಾರಿ ಆಗುವಂಥದ್ದು. ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ತಾರೆ, ಅವರ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತಾರೆ, ಅವರಿಗೆ ಗೊತ್ತಿರುತ್ತೆ ಒಂದು ತೂಕವನ್ನು ಇಳಿಸ್ಕೊಳ್ಳೋದು ಎಷ್ಟು ಕಷ್ಟಕರವಾದ ಕೆಲಸ ಅಂತ ಹೇಳಿ. ನಮ್ಮ ದೇಹದಲ್ಲಿ ಒಂದು ಸಲ ಬೊಜ್ಜು ಸಂಗ್ರಹವಾಯಿತು ಅಂತ ಹೇಳಿದ್ರೆ, ಯಾಕೆ ಬೊಜ್ಜು ಸಂಗ್ರಹವಾಗುತ್ತೆ, ಏನು ಆಯಿತು, ನಮ್ಮ ಲೈಫ್ ಸ್ಟೈಲಲ್ಲಿ ಏನು ಒಂದು ಡಿಫ್ರೆನ್ಸ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಆವರಿಸ್ಕೊಳ್ತಾ ಬರುತ್ತೆ. ಈ ಒಂದು ಬೊಜ್ಜಿನ ಅಂಶ ಆವರಿಸ್ಕೊಳ್ತಾ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಆಗಲ್ಲ. ನಮಗೆ ನಮ್ಮ ದೇಹದ ಮೇಲೆ ಒಂದು ಕಂಟ್ರೋಲ್ ಅನ್ನೋದು ತಪ್ಪು ಹೋಗುತ್ತೆ. ಈ ಒಂದು ಬೊಜ್ಜಿನ ಅಂಶವನ್ನು ನಾವು ಕರಗಿಸ್ಕೊಳ್ಳೋದಕ್ಕೆ, ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇದರಿಂದ ನಾವು ಬೇರೆ ರೀತಿಯಾದ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ, ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಂತ ಹೇಳಿ ಕೂಡಲೇ ಈ ಒಂದು ಬೊಜ್ಜಿನ ಅಂಶವನ್ನು ಕರಗಿಸ್ಕೊಳ್ಬೇಕು ಅಂತ ಹೇಳಿ ಆಸ್ಪತ್ರೆ, ಮೆಡಿಸಿನ್, ಮಾತ್ರೆಗಳ ಮೊರೆ ಹೋದರೆ ಸಡನ್ನಾಗಿ ನಮಗೆ ಅದರಿಂದ ಒಂದು ರಿಸಲ್ಟ್ ಅನ್ನೋದು ಸಿಗ್ಬೋದು. ಆದರೆ ದಿನೇ ದಿನೇ ಈ ಮಾತ್ರೆ, ಮೆಡಿಸಿನ್ಗಳು ಕೂಡ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸನ್ನು ತಂದುಕೊಡ್ಬೋದು. ಆದರೆ ನಮ್ಮ ಮನೆಯಲ್ಲೇ ನಾವು ದಿನನಿತ್ಯ ಬಳಸುವ, ನಮ್ಮ ಅಡುಗೆಗೆ ಬಳಸುವ ಪದಾರ್ಥಗಳಲ್ಲೇ ಎಷ್ಟೋ ಔಷಧೀಯ ಗುಣಗಳು ನಮಗೆ ಸಿಗುತ್ತೆ. ಇದನ್ನು ನಾವು ಯಾವ ರೀತಿ ಬಳಸೋದ್ರಿಂದ ಇದು ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವಂಥ ಶಕ್ತಿ ಇದೆ ಅನ್ನೋದನ್ನು ನಾವು ಫಸ್ಟಿನದಾಗಿ ತಿಳ್ಕೊಳ್ಬೇಕು. ಎಲ್ಲ ರೀತಿಯ ಆಹಾರ ಪದಾರ್ಥಗಳಲ್ಲೂ ಒಂದಲ್ಲ ಒಂದು ರೀತಿಯ ಔಷಧೀಯ ಗುಣಗಳು, ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶಕ್ತಿ ಇದೆ. ಹಾಗಾಗಿ ನಾವು ದಿನನಿತ್ಯ ನಮ್ಮ ಸಾಂಬಾರಿಗೆ ಆಗಿರ್ಬೋದು, ನಮ್ಮ ಅಡುಗೆಗೆ ಆಗಿರ್ಬೋದು ಇದನ್ನು ಬಳಸ್ತಾ ಇರ್ತೀವಿ. ಆದರೆ ಈ ರೀತಿಯಾಗಿ ಬಳಸಿದರೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು, ಇದರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ, ಹಾಗೆ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ನಮ್ಮ ಕೂದಲಿನ ಆರೋಗ್ಯಕ್ಕೆ, ಹೀಗೆ ನಾನಾ ರೀತಿಯ ನಾವು ದಿನನಿತ್ಯ ಎದುರಿಸ್ತಾ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಈ ಒಂದು ಪದಾರ್ಥಗಳನ್ನು ಯಾವ ರೀತಿ ಬಳಸೋದ್ರಿಂದ ನಮಗೆ ಇದರಿಂದ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನು ಫಸ್ಟ್ನದಾಗಿ ಅದ್ರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವು ದಿನನಿತ್ಯ ಬಳಸುವಂತಹ ಕೇವಲ ಎರಡೇ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು, ಕೇವಲ ಎರಡೇ ಪದಾರ್ಥಗಳು, ಹೆಚ್ಚೇನೂ ಖರ್ಚಿಲ್ಲ, ಹೆಚ್ಚೇನೂ ಕೆಲಸ ಇಲ್ಲ, ಆರಾಮಾಗಿ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಎರಡು ಪದಾರ್ಥಗಳಿಂದ ಈ ಒಂದು ಕೆಲಸವನ್ನು ಮಾಡಿ ಸಾಕು. ನೀವೇ ನಂಬಲ್ಲ ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಇದು ಕೆಲಸ ಮಾಡುತ್ತೆ. ಅದರಲ್ಲೂ ಈ ಒಂದು ತೂಕದ ಇಳಿಕೆಗೆ, ನಮ್ಮ ದೇಹದ ವೆಯ್ಟ್ ಲಾಸಿಗೆ, ನಮ್ಮ ತೂಕವನ್ನು ನಮ್ಮ ಹತೋಟಿಯಲ್ಲಿ ಇರಿಸ್ಕೊಳ್ಳೋದಕ್ಕೆ, ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇರಿಸ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುತ್ತೆ. ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು, ಹಾಗೆ ತುಂಬಾ ಸರಳವಾದ ರೀತಿಯಲ್ಲಿ ತಯಾರಿಸ್ಕೊಳ್ಳುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ಎರಡು ಪದಾರ್ಥಗಳು ಯಾವುದು, ಇದನ್ನು ಹೇಗೆ ಬಳಸಬೇಕು, ಇದರಿಂದ ಹೇಗೆ ನಮ್ಮ ದೇಹಕ್ಕೆ ಅಷ್ಟೊಂದು ಪರಿಣಾಮಕಾರಿಯಾದ ಪ್ರಯೋಜನಗಳು ಸಿಗುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅವರು ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು, ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ನಾವು ಚೆನ್ನಾಗಿ ಬಿಸಿ ಮಾಡಿ ಕುದಿಯೋ ತನಕ ಬಿಡಬೇಕು. ಆನಂತರ ಒಂದು 6 ರಿಂದ 7 ಕಾಳು ಮೆಣಸು ಅಥವಾ ಪೆಪ್ಪರನ್ನು ಸೇರಿಸ್ತಾ ಇದ್ದೀನಿ. ಇದು ಮೊದಲನೇ ಇಂಗ್ರೀಡಿಯೆಂಟ್.
ಆನಂತರ 1 ಸ್ಪೂನಷ್ಟು ಟೀ ಪೌಡರ್, ನಾವು ಮನೆಯಲ್ಲಿ ಬಳಸುವಂತಹ ಯಾವುದೇ ರೀತಿಯ ಟೀ ಪೌಡರನ್ನು ಬಳಸ್ಬೋದು. ಈ 2 ಪದಾರ್ಥಗಳನ್ನು ನಾವು ನೀರಿನಲ್ಲಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕಾಗುತ್ತೆ. ಈ 2 ಪದಾರ್ಥಗಳ ಸಾರಾಂಶ ಅನ್ನೋದು ನೀರಿನಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕಾಗುತ್ತೆ. ಈ ಒಂದು ಕಾಳು ಮೆಣಸನ್ನ ಬಳಸೋದ್ರಿಂದ ಇದರಲ್ಲಿ ನಮಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬಿನ ಕೋಶಗಳ ಸುಡುವಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ಹೊಸ ರೀತಿಯ ಕೊಬ್ಬು ಸಂಗ್ರಹವಾಗೋದನ್ನ ತಡೆಯುತ್ತೆ. ಆನಂತರ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ಕ್ಯಾಲೋರಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಗ ಖರ್ಚಾಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜನ ಮಾಡೋ ಮುಖಾಂತರ ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಕರಗುವಿಕೆಗೆ ಸಹಾಯ ಆಗುವಂಥದ್ದು. ಹಾಗೆ ಟೀ ಪೌಡರ್ ಅನ್ನೋದು ಕೂಡ ಇದರಲ್ಲಿ ನಮಗೆ ಕೆಫೆನ್ ಮತ್ತು ಫಾಲಿಫಿನಲ್ ಅನ್ನೋ ಒಂದು ಅಂಶಗಳು ಸಿಗುತ್ತೆ. ಇವು ಕೂಡ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ನಮ್ಮ ಹಸಿವನ್ನ ನಿಯಂತ್ರಣ ಮಾಡಿ ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯವನ್ನು ಕಾಪಾಡಿ ನಮ್ಮ ತೂಕದ ನಿರ್ವಹಣೆಗೆ ಇದು ಕೂಡ ಸಹಕಾರಿ ಆಗುವಂಥದ್ದು. ಕೇವಲ 2 ಪದಾರ್ಥಗಳಿಂದ ತಯಾರಿಸಿರುವಂತಹ ಈ ಒಂದು ಕಪ್ಪು ಚಹಾ, ಬ್ಲ್ಯಾಕ್ ಟೀಯನ್ನು ನೀವು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ. ಎಷ್ಟೋ ಜನಕ್ಕೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಇಲ್ಲ ಅಂದರೆ ಅವರ ದಿನ ಅನ್ನೋದು ಸ್ಟಾರ್ಟ್ ಆಗಲ್ಲ. ಮಳೆ ಇರಲಿ, ಚಳಿ ಇರಲಿ, ಬೇಸಿಗೆ ಇರಲಿ, ಎಲ್ಲ ಟೈಮಲ್ಲೂ ಒಂದು ಕಾಫಿ ಅಥವಾ ಟೀ ಅನ್ನೋದು ಕುಡಿಯೋ ರೂಢಿ ಎಲ್ಲರಿಗೂ ಇರುತ್ತೆ. ಒಂದು ಮೈಂಡ್ ರಿಲೀಫ್ ಕೊಡುವಂಥದ್ದು, ಒಂದು ಸ್ಟ್ರೆಸ್ ರಿಲೀಫ್ ಮಾಡುವಂಥದ್ದು, ಒಂದು ರಿಫ್ರೆಶ್ಮೆಂಟ್ ಕೊಡುವಂಥದ್ದು ಒಂದು ಚಹಾ ಅಥವಾ ಕಾಫಿ ಅಂತಲೇ ಹೇಳ್ಬೋದು. ಈ ಒಂದು ಚಹಾ ಅಥವಾ ಕಾಫಿ, ಇಲ್ಲಿ ನಾನು ಬ್ಲ್ಯಾಕ್ ಟೀ, ಈ ಒಂದು ಬ್ಲ್ಯಾಕ್ ಟೀಯಲ್ಲಿ ಈ ಒಂದು ಪದಾರ್ಥ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇಂದ ತಯಾರಿಸಿರುವಂಥದ್ದು ಒಂದು ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನಮ್ಮ ವೆಯ್ಟ್ ಲಾಸಿಗೆ, ನಮ್ಮ ತೂಕದ ಇಳಿಕೆಗೆ ಅದು ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಹಾಕಿರುವ ಕಾಳು ಮೆಣಸು ಮತ್ತು ಟೀ ಪುಡಿ ಎರಡರ ಬೆನಿಫಿಟ್ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು. ಈ 2 ಪದಾರ್ಥಗಳನ್ನು ದಿನನಿತ್ಯ ನೀವು ಇದಕ್ಕೆ ಹಾಲು, ಸಕ್ಕರೆ ಹಾಕಿ ತಯಾರಿಸಿಕೊಂಡು ಕುಡಿಯೋದಕ್ಕಿಂತ ಕ್ಯಾಲೋರಿ ಇನ್ನಷ್ಟು ಹೆಚ್ಚಾಗುತ್ತೆ. ಇದರಿಂದ ತೂಕದ ಇಳಿಕೆ ಆಗಲ್ಲ, ತೂಕದ ಹೆಚ್ಚಳ ಆಗುತ್ತೆ. ತೂಕವನ್ನು ಇಳಿಸ್ಬೇಕು ಅಂತ ಹೇಳಿದಾಗ, ನಮ್ಮ ದಿನಪೂರ್ತಿ ಒಂದು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದಾಗ ಈ ರೀತಿಯಾಗಿ ಒಂದು ಬ್ಲ್ಯಾಕ್ ಟೀಯನ್ನು ತಯಾರಿಸ್ಕೊಂಡು ನೋಡಿ. ಈ ಒಂದು ಕಪ್ಪು ಚಹಾ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಮ್ಯಾಜಿಕ್ಕನ್ನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಪರಿಣಾಮಕಾರಿಯಾಗಿ, ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ, ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ ಈ ಒಂದು ಕಪ್ಪು ಚಹಾ ಅನ್ನೋದು ನಮಗೆ ಸಹಾಯ ಮಾಡುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಹಾಗೆ ಈ ಒಂದು ಕಪ್ಪು ಚಹಾ ಕುಡಿಯೋದ್ರ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ನಿಮ್ಮ ಆಹಾರ ಪದ್ಧತಿ ಒಂದು ಚೆನ್ನಾಗಿರಬೇಕು, ನಿಮ್ಮ ಲೈಫ್ ಸ್ಟೈಲ್ ಕೂಡ ಒಂದು ಚೆನ್ನಾಗಿರಬೇಕು. ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ದಿನನಿತ್ಯ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇದು ಎಲ್ಲದರ ಜೊತೆಯಲ್ಲಿ ನೀವು ಈ ಒಂದು ಕಪ್ಪು ಚಹಾವನ್ನು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ದಿನಕ್ಕೆ 1 ರಿಂದ 2 ಕಪ್ಪಷ್ಟು ಈ ಒಂದು ಚಹಾವನ್ನು ನೀವು ಕುಡಿಬೋದು. ಸೇಫಾಗಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಈ ರೀತಿಯಾಗಿ ನೀವು ಬಳಸ್ತಾ ಬರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ಕೆಲವು ದಿನದಲ್ಲಿ. ಅಷ್ಟೊಂದು ಎಫೆಕ್ಟಿವ್ ಆಗಿರುವಂಥದ್ದು ಈ ಒಂದು ಬ್ಲ್ಯಾಕ್ ಟೀ. ಖಂಡಿತ ಟ್ರೈ ಮಾಡಿ. ಹಾಗೆ ಯಾರಾದರೂ ತೆಗೆದುಕೊಳ್ಬಾರ್ದಾ, ಯಾರಿಗಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳಿಗೆ ಬೇಡ, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಇದನ್ನು ತೆಗೆದುಕೊಳ್ಬೋದು. ಆನಂತರ ವಯಸ್ಸಾದವರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ. ಮತ್ತು ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತೆಗೆದುಕೊಳ್ಬೋದು ವಿತೌಟ್ ಸೈಡ್ ಎಫೆಕ್ಟ್ಸ್. ಹೆಲ್ದಿ ಆ್ಯಂಡ್ ಸೇಫಾಗಿ ನಿಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ. ಕೇವಲ 2 ಪದಾರ್ಥಗಳಿಂದ ತಯಾರಿಸಿರುವಂಥದ್ದು. ಖಂಡಿತ ಇವತ್ತಿನಿಂದ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ, ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಯೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.